ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ನವೆಂಬರ್ 17ರಂದು ಭಾನುವಾರ ನಡೆದ ಚಿಕ್ಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀಕಂಠೇಶ್ವರ ಸ್ವಾಮಿಯವರ ತೆಪ್ಪೋತ್ಸವವು ಸಂಜೆ ಕಪಿಲಾ ನದಿಯಲ್ಲಿ ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಬಣ್ಣ ಬಣ್ಣದ ಹೂವು ಹಾಗೂ ಚಿನ್ನ ವಜ್ರಾಭರಣಗಳಿಂದ ಅಲಂಕೃತಗೊಂಡ ಶ್ರೀ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿ ಅವರ ಉತ್ಸವ ಮೂರ್ತಿಯನ್ನ ದೇವಾಲಯದಿಂದ ಹೊರತಂದು ಕಪಿಲಾ ನದಿ ತೀರದ ಸ್ನಾನಘಟ್ಟದ ಬಳಿ ಇರುವ ಮಂಟಪದಲ್ಲಿ ಇರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಮಂಗಳವಾದ್ಯಗಳೊಂದಿಗೆ ಉತ್ಸವ ಮೂರ್ತಿಗಳನ್ನು ಬಣ್ಣ ಬಣ್ಣದ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದ ತೇಲುವ ದೇವಾಲಯದ ಮಾದರಿಯಲ್ಲಿ ನಿರ್ಮಿಸಲಾದ ಯಾಂತ್ರಿಕ ದೋಣಿಯಲ್ಲಿ ಕೂರಿಸಿ ತೆಪ್ಪೋತ್ಸವ ನಡೆಸಲಾಯಿತು. ಕಪಿಲಾ ನದಿಯಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ 3 ಬಾರಿ ಚಲಿಸುವ ಮೂಲಕ ಭಕ್ತರಿಗೆ ದರ್ಶನ ನೀಡಿ ಭಕ್ತರ ಮನಸೂರೆಗೊಂಡಿತ್ತು. ತೆಪ್ಪೋತ್ಸವದ ಎಲ್ಲ ಧಾರ್ಮಿಕ ಕಾರ್ಯಗಳು ದೇವಾಲಯದ ಪ್ರಧಾನ ಆಗಮಿಕರಾದ ಶ್ರೀ ನಾಗಚಂದ್ರ ದೀಕ್ಷಿತ್ ಅವರ ಆಚಾರ್ಯತ್ವದಲ್ಲಿ ನಡೆಯಿತು. ನಂಜನಗೂಡು ನಗರವೂ ಸೇರಿದಂತೆ ವಿವಿಧ ಕಡೆಯಿಂದ ಬಂದ ಸಾವಿರಾರು ಭಕ್ತರು ಈ ಶ್ರೀಕಂಠೇಶ್ವರ ಸ್ವಾಮಿ ಅವರ ತೆಪ್ಪೋತ್ಸವವನ್ನ ಕಣ್ತುಂಬಿಕೊಂಡು ತಮ್ಮ ಭಕ್ತಿ ನಮನ ಸಲ್ಲಿಸಿದರು. ನಂತರ ತೆಪ್ಪೋತ್ಸವದಿಂದ ಹೊರತಂದ ಶ್ರೀ ಅವರ ಉತ್ಸವ ಮೂರ್ತಿಯನ್ನ ಸಣ್ಣ ರಥದಲ್ಲಿ ಕೂರಿಸಿ ಪಟ್ಟಣದ ರಥ ಬೀದಿಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ವಹಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್, ಸಹಾಯಕ ಅಧಿಕಾರಿ ಸತೀಶ್ ಸೇರಿದಂತೆ ದೇವಾಲಯದ ಅರ್ಚಕ ವೃಂದದವರು ಉಪಸ್ಥಿತರಿದ್ದರು. ನಂತರ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ನಾಗಚಂದ್ರ ದೀಕ್ಷಿತ್ ಅವರು ಮಾತನಾಡಿ ತೆಪ್ಪೋತ್ಸವದ ಬಗ್ಗೆ ವಿವರಿಸಿದರು.
అక్కడ 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 ವಾಗರ್ತ ಸಂಪರ್ತೌ ವಾಗರ್ತ ಪ್ರತಿಪರ್ತಯೇ ಜಗತಃ ಪಿತರೋ ಮುಂದೆ ಪಾರ್ವತಿ ಪರಮೇಶ್ವರವು. ಈ ದಿವಸ ಪಾರ್ವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರ ಚಿಕ್ಕಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಕಪಿಲಾ ನದಿಯಲ್ಲಿ ಶ್ರೀಯವರ ತೆಪ್ಪೋತ್ಸವ ಜರುಗುತ್ತದೆ. ಅದರ ಅಂಗವಾಗಿ ಈ ದಿವಸ ಬೆಳಗ್ಗೆ ಪುಷ್ಕರದಲ್ಲಿ ಪಾರ್ವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ. ನಂತರ ಪ್ರಾತಃ ಕಾಲ ಪೂಜೆ, ನಿತ್ಯೋತ್ಸವ, ಸಂಗಮ ಕಾಲ ಪೂಜೆ ನಂತರ ರಥೋತ್ಸವ ಅಂಗವಾಗಿ ಏನು ಯಾಗಶಾಲೆಯಲ್ಲಿ ಪ್ರತಿನಿತ್ಯವೂ ಹೋಮ ನಡೀತಾ ಇತ್ತೋ ಆ ಹೋಮದ ಸಂಪೂರ್ಣವಾಗಿ ಪೂರ್ಣಾಹುತಿಯಾಗಿದೆ. ನಂತರ ಯಾಗಶಾಲೆಯಲ್ಲಿ ಇರತಕ್ಕಂಥ ಕಲಶಗಳು ಉದ್ಭಾಸನೆಯಾಗಿ ಮಾಧ್ಯಾಹ್ನ ಕಾಲದಲ್ಲಿ ಶ್ರೀಯವರಿಗೆ ಕುಂಭಾಭಿಷೇಕವಾಗಿದೆ. ಅದಾದ ನಂತರ ಚೂರ್ಣೋತ್ಸವ, ತದನಂತರ ದೇವರನ್ನ ರಥಬೀದಿಯಲ್ಲಿ ಎಂದಿನಂತೆ ಉತ್ಸವ ಸಮೇತವಾಗಿ ಕಪಿಲಾ ನದಿ ದಡಕ್ಕೆ ಆಗಮಿಸಿ ಅಲ್ಲಿ ಕಪಿಲಾ ನದಿ ದಡಿಯಲ್ಲಿ ಶ್ರೀಯವರನ್ನ ತೀರ್ಥಸ್ನಾನ ಪೂರ್ವಕವಾಗಿ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ರುದ್ರಾಭಿಷೇಕ ನೆರವೇರಿಸಲಾಗಿದೆ. ಈಗ ಸರ್ವ ಆಭರಣಗಳಿಂದ ಅಲಂಕೃತಗೊಂಡು ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕೃತಗೊಂಡು 7 ಗಂಟೆಗೆ ಶ್ರೀಯವರನ್ನು ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವಕ್ಕೆ ವಿಜಯ ಮಾಡಿಸಿ ಸುಮಾರು 30 ನಿಮಿಷಗಳ ಕಾಲ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವದ ನಂತರ ರಥಬೀದಿಯಲ್ಲಿ ಎಂದಿನಂತೆ ಉತ್ಸವ ಸಮೇತವಾಗಿ ದೇವರ ಸ್ವಸ್ಥಾನ ಸಲ್ಪಿದ ನಂತರ ಪ್ರದೋಷ ಕಾಲ ಪೂಜೆ, ದೀಪಾರಾಧನೆ, ನಿತ್ಯೋತ್ಸವ, ಏಕಾಂತಿಕ ಪೂಜೆಯನ್ನು ನೆರವೇರಿಸಿದ ಬಳಿಕ ಧ್ವಜ ಅವರೋಹಣ ಪೂರ್ವಕವಾಗಿ ದೇವತಾ ಉದ್ಭಾಸನೆಯೊಂದಿಗೆ ಈ ದಿನದ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗುತ್ತದೆ. ನಾಳಿದ್ದು ಗುರುವಾರ 21ನೇ ತಾರೀಕು ಬೆಳಗ್ಗೆ ಮಹಾಸಂಪ್ರೋಕ್ಷಣೆ ಪೂರ್ವಕ ನಂದಿವಾಹನ ಉತ್ಸವ, ನಂತರ ರಾತ್ರಿ ಶಯನೋತ್ಸವದೊಂದಿಗೆ 2024ನೇ ಸಾಲಿನ ಚಿಕ್ಕಜಾತ್ರಾ ಮಹೋತ್ಸವ ಸಮಾಪ್ತಿಯಾಗ್ತದೆ. ನಾಗಚಂದ್ರ ದೀಕ್ಷಿತರು, ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ, ನಂಜನಗೂಡು.